ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಏಪ್ರಿಲ್ 22ರಿಂದ ಮೇ 12ರವರೆಗೆ ಪ್ರಧಾನಿ ಮೋದಿ ಎಲ್ಲಿದ್ರು ಕದನ ವಿರಾಮಕ್ಕೆ ಅಮೆರಿಕ ಕಾರಣ ಅಂತ ಟ್ರಂಪ್ ಹೇಳ್ತಾ ಇದ್ರು. ಏನು ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ವಲ್ಲ, ಟ್ರಂಪ್ ಮುಂದೆ ಮೋದಿ ಮಂಡಿ ಊರಿದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಧೈರ್ಯ ಅವರು ಸೈನಿಕರಿಗೆ ಧೈರ್ಯ ತುಂಬಿದರೆ ಬಹಳ ಸಂತೋಷದ ವಿಷಯ. ಸೈನಿಕರ ಕಾರ್ಯವೈಖರಿಗೆ ಪ್ರಧಾನಮಂತ್ರಿಯವರಲ್ಲ, ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕರು ಕೂಡ ಹೆಮ್ಮೆ ಪಡುವಂಥ ವಿಚಾರ. ಆಮೇಲೆ ಅವರಿಗೆ ಹೋಗಿ ಧೈರ್ಯ ತುಂಬೋದು, ನೈತಿಕ ಸ್ಥೈರ್ಯ ತುಂಬೋದು, ಅದು ಯಾವುದೇ ಜನಪ್ರತಿನಿಧಿ ಇರ್ಬೋದು ಅವ್ರ ಕೆಲಸ. ಆದರೆ ಪ್ರಮುಖವಾದಂಥ ಪ್ರಶ್ನೆಗಳು ಇನ್ನೂ ಕೂಡ ಇದೆ. ನಮ್ಮ ಸೈನಿಕರು ಮಾಡಿದಂಥ ಕಾರ್ಯವೈಖರ್ಯ ಏನಿದೆ ಅದನ್ನು ಇಡೀ ರಾಷ್ಟ್ರ ಮೆಚ್ಚುತ್ತಾ ಇದೆ, ಇಡೀ ದೇಶ ಮೆಚ್ಚುತ್ತಾ ಇದೆ. ಆಮೇಲೆ ನಮ್ಮ ಸೈನಿಕರಿಗೆ ಸ್ಥೈರ್ಯ ತುಂಬೋದು, ನೈತಿಕ ಧೈರ್ಯ ತುಂಬೋದು, ಇದು ಪ್ರತಿಯೊಬ್ಬರ ಕರ್ತವ್ಯನೂ ಕೂಡ ಹೌದು. ನಿನ್ನೆ ಹೋಗಿ ಪ್ರಧಾನಮಂತ್ರಿಗಳು ಸೈನಿಕರ ಸ್ಥೈರ್ಯ ಏನು ತುಂಬಿದ್ದಾರೆ, ಅದು ಅವರಿಗೆ ಶ್ಲಾಘನೆ ಏನು ವ್ಯಕ್ತಪಡಿಸಿದ್ದಾರೆ, ಅದು ಅವ್ರ ಜವಾಬ್ದಾರಿ. ಮಾಡಬೇಕು, ಮಾಡಿದರೆ ಭಾಳ ಸಂತೋಷ. ಆದರೆ ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು ಏಪ್ರಿಲ್ 22 ಆದಮೇಲೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.